ಕಾಡಿನಲ್ಲಿ ಮಂಜು ಇಳಿದಿತ್ತು. ಸೂರ್ಯಕಿರಣಗಳು ಎಲೆಗಳ ಮಧ್ಯೆ ನುಗ್ಗುತ್ತಿದ್ದವು. ಆರ್ಯವ್ರತ ಒಬ್ಬ ಸಾಮಾನ್ಯ ಮರ ಕಡಿಯುವವನು. ಬಟ್ಟೆ ಹರಿದಿತ್ತು, ಕೈಯಲ್ಲಿ ಗಾಯ, ಆದರೂ ಮುಖದಲ್ಲಿ ಶಾಂತಿ. ಅವನು ಮರದ ತುಂಟನ್ನು ಕತ್ತರಿಸುತ್ತಾ ಗುನುಗುತ್ತಿದ್ದ, ಇದೇ ನನ್ನ ಜೀವನ. ಆ ಕ್ಷಣದಲ್ಲಿ ಅವನು ಸಂತೋಷವಾಗಿದ್ದ. ಸಂಜೆ ಅವನು ತನ್ನ ಕುಡಿಲಿಗೆ ಮರಳಿದ. ಅಲ್ಲಿ ಅವನ ತಂದೆ, ವೃದ್ಧ, ಕುಗ್ಗಿದ ದೇಹ, ಆದರೆ ಗಂಭೀರ ಕಣ್ಣು. ತಂದೆ ನಿಧಾನವಾಗಿ ಹೇಳಿದರು, ಮಗ, ಅತಿಯಾದ ಆಸೆ ಮಾನವನನ್ನು ಒಳಗಿಂದಲೇ ಸುಟ್ಟು ಹಾಕುತ್ತದೆ. ಆರ್ಯವ್ರತ ನಗಿದ, ನನಗೆ ಆಸೆಯೇನಿದೆ ತಂದೆ, ಒಂದು ಹೊತ್ತು ಊಟ ಸಾಕು. ತಂದೆ ಮೌನವಾಗಿದ್ದರು. 1 ವರ್ಷ. ಮಳೆ ಬಂದಿಲ್ಲ, ಕಾಡು ಒಣಗಿತು, ಕೆಲಸ ನಿಂತಿತು, ಆಹಾರ ಮುಗಿಯಿತು. ಆರ್ಯವ್ರತ ಹಸಿದ ಹೊಟ್ಟೆಯಿಂದ ನೆಲದ ಮೇಲೆ ಕುಳಿತ. ಇವತ್ತು 1 ಹೊತ್ತು ಊಟ ಸಿಕ್ಕಿದ್ರೆ ಸಾಕು ದೇವರೇ. ಕಣ್ಣಲ್ಲಿ ನೀರು. ಅಚಾನಕ್ ಅವನ ಮುಂದೆ ಒಂದು ಹಳೆಯ ದರ್ಪಣ. ಅದು ಮೃದುವಾಗಿ ಹೊಳಪಿತು. ಒಂದು ಧ್ವನಿ, ನಿನ್ನ ಆಸೆಯನ್ನು ಹೇಳು. ಆರ್ಯವ್ರತ ಬೆಚ್ಚಿಬಿದ್ದ. ನನಗೆ 1 ಹೊತ್ತು ಊಟ ಬೇಕು. ಕ್ಷಣದಲ್ಲಿ ಆಹಾರದ ತಟ್ಟೆ ಪ್ರತ್ಯಕ್ಷ. ಆರ್ಯವ್ರತ ನಡುಗುವ ಕೈಯಿಂದ ತಿಂದ. ಹೊಟ್ಟೆ ತುಂಬಿತು, ಹೃದಯ ಶಾಂತವಾಯಿತು. ಅವನು ನಿಟ್ಟುಸಿರುಬಿಟ್ಟ. ಇಷ್ಟೇ ಸಾಕು. ಆದರೆ ಅವನ ಕಣ್ಣುಗಳಲ್ಲಿ ಒಂದು ಹೊಸ ಬೆಳಕು ಮೂಡಿತ್ತು. ಆರ್ಯವ್ರತ ಖಾಲಿಯಾದ ತಟ್ಟೆಯನ್ನು ನೋಡುತ್ತಿದ್ದ. ಹೊಟ್ಟೆ ತುಂಬಿತ್ತು, ಆದರೆ ಮನಸ್ಸು ತುಂಬಿರಲಿಲ್ಲ. ಅವನೊಳಗೆ ಒಂದು ಪ್ರಶ್ನೆ ಹುಟ್ಟಿತು. ಇವತ್ತು ಊಟ ಸಿಕ್ಕಿತು, ಆದರೆ ನಾಳೆ? ಅವನು ದರ್ಪಣದತ್ತ ನೋಡಿದ. ಕಣ್ಣುಗಳಲ್ಲಿ ಭಯ, ಮಾತಿನಲ್ಲಿ ಹಿಂಜರಿಕೆ. ಪ್ರತಿಬಿಂಬ, ನನಗೆ ಒಂದು ಚಿಕ್ಕ ಮನೆ ಬೇಕು. ಮಣ್ಣು ಕಂಪಿಸಿತು. ಕಾಡಿನ ಮಧ್ಯೆ ಒಂದು ಚಿಕ್ಕ ಮನೆ ಮೂಡಿತು. ಮಣ್ಣಿನ ಗೋಡೆ, ತಾಳೆ ಎಲೆಗಳ ಛಾವಣಿ. ಆರ್ಯವ್ರತ ಒಳಗೆ ಹೋದ. ಒಂದು ಹಾಸಿಗೆ, ಒಂದು ದೀಪ. ಅವನು ನೆಲದ ಮೇಲೆ ಕುಳಿತು ದೀರ್ಘ ಉಸಿರುಬಿಟ್ಟ. ಇಷ್ಟೇ ಸಾಕು. ಆದರೆ ಅವನ ಮನಸ್ಸು ಇನ್ನೂ ನಿಶ್ಚಲವಾಗಲಿಲ್ಲ. ಮುಂದಿನ ದಿನ ಅವನು ಊರಿನ ಅಂಚಿಗೆ ಹೋದ. ಅಲ್ಲಿ ಒಬ್ಬ ಜಮೀನ್ದಾರ್ ಮನೆ, ದೊಡ್ಡ ಬಾಗಿಲು, ಎತ್ತರದ ಗೋಡೆ. ಆರ್ಯವ್ರತ ಕ್ಷಣಕಾಲ ನಿಂತ. ಅವನ ಮನೆಯ ಚಿತ್ರ ಮನಸ್ಸಿನಲ್ಲಿ ಕರಗಿತು. ನಾನು ಹೀಗೇ ಬದುಕಬಹುದಲ್ಲ. ಅವನೊಳಗೆ ಅಸಮಾಧಾನ ಹುಟ್ಟಿತು. ಸಂಜೆ ತಂದೆ ಅವನ ಹೊಸ ಮನೆಯನ್ನು ನೋಡಿದರು. ಇದು ಹೇಗೆ ಎಂದು ಕೇಳಿದರು. ಆರ್ಯವ್ರತ ಮೌನ. ತಂದೆ ಗಂಭೀರವಾಗಿ ಹೇಳಿದರು, ಮಗ, ಆಸೆ ಚಿಕ್ಕದಾಗಿದ್ದರೆ ಅದು ಆಶೀರ್ವಾದ, ದೊಡ್ಡದಾದರೆ ಅದು ಶಾಪ. ಆರ್ಯವ್ರತ ಮುಖ ತಿರುಗಿಸಿಕೊಂಡ. ನೀವು ಯಾವತ್ತೂ ಭಯವೇ ಹೇಳ್ತೀರಾ. ಆ ರಾತ್ರಿ ಆರ್ಯವ್ರತ ಒಬ್ಬನೇ ಕುಳಿತಿದ್ದ. ದೀಪ ಮಿನುಗುತ್ತಿತ್ತು, ಹೃದಯ ತಳ್ಳಣಿಸುತ್ತಿತ್ತು. ಅವನು ದರ್ಪಣ ಹಿಡಿದ. ಈ ಬಾರಿ ಭಯ ಇರಲಿಲ್ಲ. ಧ್ವನಿ ದೃಢ. ಪ್ರತಿಬಿಂಬ, ನನಗೆ ಇನ್ನೂ ದೊಡ್ಡ ಮನೆ ಬೇಕು. ದರ್ಪಣ ತೀವ್ರವಾಗಿ ಹೊಳಪಿತು. ಕಾಡಿನ ಗಾಳಿ ಅಶಾಂತವಾಗಿ ಬೀಸಿತು. ಭೂಮಿ ಗದ್ದಲಗೊಂಡಿತು. ಕಾಡಿನ ಮಧ್ಯೆ ಒಂದು ದೊಡ್ಡ ಮನೆ ಮೂಡಿತು. ಮರದ ಬಾಗಿಲುಗಳು, ವಿಶಾಲ ಅಂಗಳ, ಮೇಲ್ಛಾವಣಿಯಲ್ಲಿ ಹೊಳಪು. ಆರ್ಯವ್ರತ ಕಾಲಿಟ್ಟ. ಅವನ ಹೃದಯ
ವೇಗವಾಗಿ ಬಡಿತಿತು. ಇದು ನನ್ನದೇನಾ? ಅವನು ಗೋಡೆಯನ್ನು ತಟ್ಟಿದ. ಇದು ಕನಸಲ್ಲ. ಮುಂದಿನ ದಿನಗಳಿಂದ ಊರಿನ ಜನರು ಗಮನಿಸಿದರು. ಅವನು ಬದಲಾಗಿದ್ದಾನೆ. ಅವನ ನಡಿಗೆ ಗಟ್ಟಿಯಾದುದು, ಮಾತು ದೃಢವಾದದು. ಆರ್ಯವ್ರತ ಮನಸ್ಸಿನಲ್ಲಿ ಒಂದು ಹೊಸ ಭಾವನೆ, ನಾನು ಸಾಮಾನ್ಯನಲ್ಲ. ಅವನ ನಗು ಸ್ವಲ್ಪ ಗರ್ವದಿಂದ ತುಂಬಿತು. ತಂದೆ ಮನೆಯ ಹೊರಗೆ ಕುಳಿತಿದ್ದರು. ಅವರು ಒಳಗೆ ಬರಲಿಲ್ಲ. ಆರ್ಯವ್ರತ ಕೇಳಿದ, ಯಾಕೆ ಬರಲ್ಲ ತಂದೆ? ತಂದೆ ನಿಧಾನವಾಗಿ ಹೇಳಿದರು, ಮಗ, ಇದು ಮನೆಯಲ್ಲ ಮಗ, ಇದು ನಿನ್ನ ಆಸೆಯ ನೆರಳು. ಆ ಮಾತು ಆರ್ಯವ್ರತನಿಗೆ ಚುಚ್ಚಿತು. ನಿಮಗೆ ಯಾವತ್ತೂ ತೃಪ್ತಿಯಿಲ್ಲ. ಅವನು ಒಳಗೆ ಹೋಗಿಬಿಟ್ಟ. ಆ ರಾತ್ರಿ ಆರ್ಯವ್ರತ ದರ್ಪಣ ಮುಂದೆ ನಿಂತ. ಈ ಬಾರಿ ಅವನ ಕಣ್ಣುಗಳಲ್ಲಿ ಆಸೆಯಲ್ಲ, ಆಜ್ಞೆ. ಪ್ರತಿಬಿಂಬ, ನನಗೆ ಗೌರವ ಬೇಕು. ಜನರು ನನ್ನನ್ನು ಗೌರವಿಸಬೇಕು. ದರ್ಪಣ ಮೌನವಾಗಿ, ಆದರೆ ಗಾಢವಾಗಿ ಹೊಳಪಿತು. ಮುಂದಿನ ಬೆಳಗ್ಗೆ ಜನರು ತಾವೇ ಬಂದು ಆರ್ಯವ್ರತನಿಗೆ ವಂದಿಸಿದರು. ಅವನ ಮಾತು ಕಾನೂನು ಆಯಿತು. ಅವನ ಹೆಸರು ಊರಿನಲ್ಲಿ ಹರಡಿತು. ಆರ್ಯವ್ರತ ಎತ್ತರದ ಮಂಟಪದಲ್ಲಿ ನಿಂತ. ಕೆಳಗೆ ಜನರ ತಲೆ ಬಾಗಿದವು. ಅವನ ಹೃದಯದಲ್ಲಿ ಒಂದು ಕ್ಷಣ ಖಾಲಿತನ, ಆದರೆ ಅಹಂಕಾರ ಅದನ್ನು ಮುಚ್ಚಿಬಿಟ್ಟಿತು. ಗೌರವ, ಶಕ್ತಿ, ಸಂಪತ್ತು ಎಲ್ಲವೂ ಇತ್ತು. ಆದರೆ ಆರ್ಯವ್ರತ ಅರಮನೆಯ ಮಧ್ಯದಲ್ಲಿ ಒಬ್ಬನೇ ನಿಂತಿದ್ದ. ಗೋಡೆಗಳು ಎತ್ತರವಾಗಿದ್ದವು, ಆದರೆ ಹೃದಯ ಖಾಲಿ. ಅವನು ನಿಧಾನವಾಗಿ ಕುಸಿದು ಕುಳಿತ. ನನ್ನ ಜೊತೆ ಮಾತಾಡೋಕೆ ಯಾರೂ ಇಲ್ಲ. ಅವನ ಧ್ವನಿ ಅವನಿಗೇ ಕೇಳಿಸಲಿಲ್ಲ. ಆ ರಾತ್ರಿ ದರ್ಪಣ ಮತ್ತೆ ಅವನ ಮುಂದೆ. ಈ ಬಾರಿ ಅವನ ಕಣ್ಣುಗಳಲ್ಲಿ ಆಸೆಯಲ್ಲ, ಒಂಟಿತನ. ಪ್ರತಿಬಿಂಬ, ನನಗೆ ಒಬ್ಬ ಸಂಗಾತಿ ಬೇಕು. ಈ ಮೌನವನ್ನು ಹಂಚಿಕೊಳ್ಳೋಕೆ ಒಂದು ಹೃದಯ ಬೇಕು. ದರ್ಪಣ ಮೃದುವಾಗಿ ಹೊಳಪಿತು. ಬೆಳಕು ಹರಡಿತು. ಅವನ ಮುಂದೆ ಒಬ್ಬ ಯುವತಿ, ಶಾಂತ ಮುಖ, ನಿರ್ವಿಕಾರ ನೋಟ, ಮೃದುವಾದ ನಗು. ಅವಳು ತಲೆಬಾಗಿದಳು. ನನ್ನ ಹೆಸರು ಸೌಮ್ಯಲೇಖ. ಆರ್ಯವ್ರತ ಮೊದಲ ಬಾರಿಗೆ ನಿಜವಾಗಿ ನಗಿದ. ದಿನಗಳು ಕಳೆಯಿತು. ಸೌಮ್ಯಲೇಖ ಅವನ ಪಕ್ಕದಲ್ಲೇ ಇದ್ದಳು. ಅವನ ಮಾತು ಕೇಳಿದಳು. ಅವನ ಮೌನ ಅರ್ಥ ಮಾಡಿಕೊಂಡಳು. ಅರಮನೆಗೆ ಜೀವ ಬಂದಿತು. ಆರ್ಯವ್ರತ ಮನಸ್ಸಿನಲ್ಲಿ ಒಂದು ಹೊಸ ಭಾವನೆ, ಇದೇ ಸಾಕು. ಸರಳ ವಿವಾಹ. ಹೆಚ್ಚು ಸಂಭ್ರಮ ಇಲ್ಲ, ಆದರೆ ನಿಜವಾದ ನಗು. ತಂದೆ ದೂರದಿಂದ ನೋಡುತ್ತಿದ್ದರು. ಅವರ ಕಣ್ಣುಗಳಲ್ಲಿ ಸಂತೋಷ ಮತ್ತು ಭಯ. ವಿವಾಹದ ನಂತರವೂ ಆರ್ಯವ್ರತ ಮನಸ್ಸು ಶಾಂತವಾಗಲಿಲ್ಲ. ಅವನು ಅರಮನೆಯ ಮೇಲ್ಭಾಗದಿಂದ ಊರನ್ನು ನೋಡುತ್ತಿದ್ದ. ಇವರೆಲ್ಲ ನನ್ನ ಮಾತು ಕೇಳುತ್ತಾರೆ. ಅವನೊಳಗೆ ಒಂದು ಭಯಂಕರ ಆಲೋಚನೆ. ರಾತ್ರಿ, ಪ್ರತಿಬಿಂಬ, ನನಗೆ ಪೂರ್ಣ ಅಧಿಕಾರ ಬೇಕು. ಈ ಊರಿನ ಮೇಲೆ ನನ್ನ ಮಾತೇ ಕಾನೂನಾಗಬೇಕು. ದರ್ಪಣ ತೀವ್ರವಾಗಿ ಕಂಪಿಸಿತು. ಮೊದಲ ಬಾರಿ ಅದರೊಳಗಿನ ಧ್ವನಿ ಕಠಿಣವಾಗಿತ್ತು. ಮುಂದಿನ ದಿನದಿಂದ ಊರಲ್ಲಿ ಭಯ. ಜನರು ನಗಲಿಲ್ಲ, ಮಕ್ಕಳು ಓಡಲಿಲ್ಲ. ಆರ್ಯವ್ರತ ಮಾತು ಶಿಕ್ಷೆಯಾಯಿತು. ಅವನು ರಾಜನಾದ, ಆದರೆ ಮಾನವತ್ವ ಕಳೆದುಕೊಂಡ. ಸೌಮ್ಯಲೇಖ ಅವನನ್ನು ನೋಡಿದಳು. ನೀವು ಬದಲಾಗಿದ್ದೀರಾ. ಆರ್ಯವ್ರತ ಕೋಪದಿಂದ ಹೇಳಿದರು, ಇದು ಶಕ್ತಿ. ಅವಳ ಕಣ್ಣು ತುಂಬಿತು. ತಂದೆ ಅರಮನೆಗೆ ಬಂದರು. ಮಗ, ನಿಲ್ಲು.
ಆಸೆ ನಿನ್ನನ್ನು ನುಂಗುತ್ತಿದೆ. ಆರ್ಯವ್ರತ ನಕ್ಕ. ಈಗ ತಡವಾಗಿದೆ ತಂದೆ. ಒಂದು ರಾತ್ರಿ ಸೌಮ್ಯಲೇಖ ಕಣ್ಮರೆಯಾಯಿತು. ಅವನು ಕೂಗಿದ, ಯಾರೂ ಇಲ್ಲ, ಯಾರೂ ಇಲ್ಲ. ದರ್ಪಣ ಮೌನ. ಅವನು ದರ್ಪಣಕ್ಕೆ ಕೇಳಿದ, ಅವಳು ಎಲ್ಲಿ? ಧ್ವನಿ ಉತ್ತರಿಸಿತು, ಅವಳು ನಿನ್ನ ಆಸೆಯ ಕೊನೆಯ ಬೆಲೆ. ಆರ್ಯವ್ರತ ಕುಸಿದು ಬಿದ್ದ. ಎಲ್ಲವೂ ಇದ್ದರೂ ಎಲ್ಲವೂ ಹೋದಂತಾಯಿತು. ಅವನು ಅತ್ತುಕೊಂಡ. ನನಗೆ ಇದು ಬೇಕಿರಲಿಲ್ಲ. ತಂದೆ ಅವನ ಕೈ ಹಿಡಿದರು. ಮಗ, ಇನ್ನೂ ತಡವಾಗಿಲ್ಲ. ಅವರ ಉಸಿರು ನಿಂತಿತು. ಆರ್ಯವ್ರತ ದರ್ಪಣ ಹಿಡಿದ. ಕಂಡುಗಳಲ್ಲಿ ಅಹಂಕಾರ ಇಲ್ಲ. ಪ್ರತಿಬಿಂಬ, ನನಗೆ ನನ್ನ ಹಳೆಯ ಜೀವನ ಬೇಕು. ದರ್ಪಣ ಒಡೆದಿತು. ಎಲ್ಲವೂ ಅಳಿದು ಹೋಯಿತು. ಅರಮನೆಯಿಲ್ಲ, ಶಕ್ತಿಯಿಲ್ಲ. ಕಾಡು. ಒಬ್ಬ ಮರ ಕಡಿಯುವವನು. ಒಬ್ಬನೇ. ಆರ್ಯವರ್ತ ಮರ ಕತ್ತರಿಸುತ್ತಿದ್ದ. ಮುಖದಲ್ಲಿ ನೋವು, ಕಣ್ಣಲ್ಲಿ ಪಶ್ಚಾತ್ತಾಪ. ಅವನು ನಿಧಾನವಾಗಿ ಹೇಳಿದ, ಒಂದು ಹೊತ್ತು ಊಟ ಸಾಕಿತ್ತು. ಅಂತಿಮ ನೀತಿ. ಆಸೆ ಅಗತ್ಯವಾದಾಗ ಆಶೀರ್ವಾದ, ಅತಿಯಾದಾಗ ಶಾಪ.